ಮಾರ್ಕ್ ಸಿನಿಮಾ ನಿನ್ನೆ ಬಿಡುಗಡೆ ಆಯ್ತು. ನಿನ್ನೆ ಸಂಜೆ ನಿನ್ನೆ ರಾತ್ರಿ ಫಸ್ಟ್ ಶೋ, ನಿನ್ನೆ ರಾತ್ರಿ ಒಂದು ಶೋ ಆಗಿದೆ ಸರ್, ತಮ್ಮೆಲ್ಲರ ಗಮನಕ್ಕೆ. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿ ಫಸ್ಟ್ ಶೋ ರನ್ ಟೈಮ್ ಅಲ್ಲೇನೆ ರಿವ್ಯೂಗಳು ಬರಕ್ ಶುರುವಾಗತ್ತೆ. ಕ್ಯಾಂಪೇನ್ ಶುರುವಾಗತ್ತೆ. ಸೇವ್ ದ ಪ್ರೊಡ್ಯೂಸರ್ ಫ್ರಮ್ ಸುದೀಪ್. ನಾನು ಈ ಪ್ರಶ್ನೆ ಅವ್ರಿಗೂ ಕೇಳಿದ್ದೀನಿ ಸರ್, ಅದಕ್ಕೆ ನಾನು ನೀವ್ ಹೇಳ್ತಾ ಇದ್ದ ಜವಾಬ್ದಾರಿಯಿಂದ ಇಬ್ಬರಿಗೂ ಸಮಾನವಾದ ಪ್ರಶ್ನೆ ಕೇಳ್ತಿದ್ದೀನಿ ಅನ್ನೋದನ್ನ ಮತ್ತೆ ನೆನಪು ಮಾಡ್ತಾ, ಚಿತ್ರ ಬಿಡುಗಡೆಯಾಗಿ ಅರ್ಧ ಮುಕ್ಕಾಲು ಗಂಟೆಯಲ್ಲೇನೆ ಸೇವ್ ದ ಪ್ರೊಡ್ಯೂಸರ್ ಫ್ರಮ್ ಸುದೀಪ್ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾರೆ ಅಂತಂದ್ರೆ ಇವ್ರು ಯಾವ ಕಾಲೇಜ್ನಲ್ಲಿ ಜರ್ನಲಿಸಮ್ ಅಥವಾ ಫಿಲ್ಮ್ ರಿವ್ಯೂನ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಬಂದವರು? ಇವ್ರಿಗೆಲ್ಲ ಏನ್ ಅರ್ಹತೆ ಇದೆ ರಿವ್ಯೂ ಮಾಡ್ಲಿಕ್ಕೆ? ಸೇವ್ ದ ಪ್ರೊಡ್ಯೂಸರ್ ಅಂತ ಹೇಳೋ ಮೂಲಕ ನೆಗೆಟಿವ್ ಕ್ಯಾಂಪೇನ್ ಮಾಡ್ತಿದ್ದೀರಿ. ಅದು ಮಾರಕ ಆಗ್ತಾ ಇರೋದು ಅದೇ ಪ್ರೊಡ್ಯೂಸರ್ಗೆ. ಇದು ಗೊತ್ತಾಗದೆ ಇರೋ, ಕಾಮನ್ ಸೆನ್ಸ್ ಇಲ್ಲದೆ ಇರೋ ಈ ರಿವ್ಯೂ ಸಿಸ್ಟಮ್ ಇದೆಯಲ್ಲ, ಅಂಥವ್ರಿಗೆ ಏನ್ ಹೇಳ್ತೀರಿ? ಮೇಡಮ್, ಈ ತರ ಕೆಟ್ಟ ಕಾಮೆಂಟ್ ಹಾಕೋರ್ಗೆ ಸೇವ್ ದ ಪ್ರೊಡ್ಯೂಸರ್ ಅನ್ನೋ ಕಾಮೆಂಟ್ ಹಾಕೋದೇನು ದೊಡ್ಡದಲ್ಲ. ಅದು ಅವ್ರ ಕೆಲಸ ಅದೇನೆ. ಈಗ ಸಂಪರ್ಕ ಅವ್ರು ಹೇಳಿದಾಗೆ ಯಾವ್ದೋ ಫ್ಯಾನ್ ಪೇಜ್ ಲಕ್ಷಾಂತರ ಹೋಗುತ್ತೆ ಅಂದ್ರೆ ಈ ತರ ಕೆಟ್ಟ ಕೆಲಸ ಮಾಡೋ ಒಂದು ಯಾವ ಫ್ಯಾನ್, ಯಾವ ಹೀರೋನೋ ಯಾವ ಸ್ಟಾರು ಹೇಳಲ್ಲ. ಅವ್ರದ್ದೇನೋ ಅಸೋಸಿಯೇಷನ್ ಇರುತ್ತೆ, ಅಲ್ಲಿ ಮೇಂಟೆನೆನ್ಸ್ಗೆ ಅವ್ರ ಬಗ್ಗೆ ಪ್ರಮೋಟ್ ಅದನ್ನ ಆ ತರ ಬಳಕೆ ಮಾಡಿರ್ಬೋದು ಅಷ್ಟೇ. ಅದು ಯಾವ ಪೇಪರ್ ಉಲ್ಲೇಖ ಆಗಿಲ್ಲ. ಅವ್ರ ಮಾತ್ರ ಚಾರ್ಜ್ ಶೀಟ್, ನಾನು ಚಾರ್ಜ್ ಶೀಟ್ ನೋಡಿಲ್ಲ, ಆ ಚಾರ್ಜ್ ಶೀಟ್ ಏನಿದೆ ಗೊತ್ತಿಲ್ಲ. ಆ ತರ ಚಾರ್ಜ್ ಶೀಟ್ ಉಲ್ಲೇಖ ಆಗ ಪೇಪರ್ ಬಂದಿರ್ಬೇಕಾಗಿತ್ತಲ್ಲ. ಅದು ಯಾವ್ದೋ ಒಂದು ಫ್ಯಾನ್ ಪೇಜ್ ಸ್ಟಾರ್ ಅಷ್ಟು ಕೊಟ್ಟಿದ್ದಾರೆ ಅವ್ರಿಗೆ, ಈ ತರ ಮಾಡುವಂತ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಇವೆಲ್ಲ ಒಪ್ಪಲ್ಲ. ನಾನು ಪೇಪರ್ ಬಂದ್ರೆ ಒಪ್ಕೊಂಡು ರಿಲಯಬಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಇರ್ಲಿ, ಅದು ಆಮೇಲೆ ಅಷ್ಟೇ ಮಾಡೋಣ. ನೋಡಿ ಮೇಡಮ್, ಈಗ ಮಾಡಿ ವಿಷ್ಣುವರ್ಧನ್ ಯಾವ್ದು ಡಾಕ್ಯುಮೆಂಟ್ ಎಲ್ಲ ಮಾತಾಡಲ್ಲ. ಏನು ಮೇಡಮ್, ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಇದ್ದಾಗ ಅವ್ರು ಹೋದ ನಂತರ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಇಬ್ರು ಅದೇ ಆಂಗಲ್ ನೋಡ್ತಾ ಇದ್ರು ಜನ. ಆದ್ರೆ ಕೆಲವು ಕಿಡಿಗೇಡಿಗಳು ಈ ಮಹಾಭಾರತದ ಹೇಗೆ ಕೈಕೆ ದಶರಥನ ಕಿವಿ ಊದಿ ರಾಮಾಯಣ ಆಯ್ತು, ಹಾಗೆ ಮಹಾಭಾರತದಲ್ಲಿ ಯಾವ ತರ ಈ ಶಕುನಿ ದುರ್ಯೋಧನನಿಗೆ ಕಿವಿ ಊದಿ ಅವ್ರನ್ನ ದೂರ ಮಾಡ್ತಾರೋ ಅದೇ ತರ ಇಲ್ಲೂ ನಡೀತಾ ಇರೋದು ಮೇಡಮ್. ಸುದೀಪ್ ದರ್ಶನ್ ಅವರು ದಡ್ರ ಸರ್. ಬರ್ತಾರೆ. ರಾಮ ದಶರಥ ಕೂಡ ದಡ್ಡ ಅಲ್ಲ, ದುರ್ಯೋಧನ ಕೂಡ ದಡ್ಡ ಅಲ್ಲ. ಇಬ್ರು ಬುದ್ಧಿವಂತರೆ. ಅದೇ ತರ ಇವರು ಕೂಡ ಬುದ್ಧಿವಂತರೆ. ಆದ್ರೆ ಕೆಲವು ಸರಿ ಈ ಹಿತ್ತಾಳೆ ಕಿವಿಗಳ ಮಾತು ಬರ್ತಾವಲ್ಲ, ಅದನ್ನ ಕೇಳಿ ಸ್ವಲ್ಪ ಮನಸ್ಸು ಚೇಂಜ್ ಆಗುತ್ತಿಲ್ಲ ಅಂತಲ್ಲ. ಅಂತ ರಾಜ ಮಹಾರಾಜರು ದೈವ ಸಮಾನರಿಗೆ ಆಗಿದೆ ಅಂದ್ಮೇಲೆ ನಾವು ಮನುಷ್ಯ ಮಾತ್ರ ಹಾಗೆ ಆಗುತ್ತದು, ಆಗಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಈಗ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಪೈರಸಿ ವಿರುದ್ಧ ಮಾತಾಡಿದ್ದು ಅಂದ್ಮೇಲೆ ಅದು ಬಿಟ್ಬಿಡಾಕಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗ್ಬಾರ್ದು. ಆ ಫ್ಯಾನ್ಗಳು ಕೂಡ ಈ ತರ ಕೆಟ್ಟ ಕಾಮೆಂಟ್ಗಳನ್ನ ಹಾಕೋ ಬದಲು ಏನಾದ್ರೂ ಕಾಮೆಂಟ್ ಹಾಕಿದ್ರೆ ವಾಸ್ತವ ನೋಡ್ಕೊಂಡು ಕಾಮೆಂಟ್ ಹಾಕಬೇಕು. ಈ ಸೇವ್ ದ ಪ್ರೊಡ್ಯೂಸರ್ ಅನ್ನೋದು ತಪ್ಪು. ಮತ್ತೆ ಯಾವುದೇ ಒಬ್ಬ ನಿಜವಾದ ಫ್ಯಾನು, ನಿಜವಾದ ಸ್ಟಾರು ತನ್ನ ಫ್ಯಾನ್ ಬೇಸ್ ಅನ್ನ, ತನ್ನ ಫ್ಯಾನ್ ಫಾಲೋವರ್ಸ್ ನ ಒಂದು ಸಿನಿಮಾ ಬೀಳಿಸಿ ಅಂತ ಯಾರು ಹೇಳಲ್ಲ ಮೇಡಮ್. ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನಾನು ಶುರುವಲ್ಲೇ ಹೇಳ್ದಾಗೆ 250 ಸಿನಿಮಾ ಬಿಡುಗಡೆ ಆದ್ರೂ ಕೂಡ ಗೆಲ್ತಾ ಇರೋದು 4-5 ಸರ್. ಹಾಗಾದ್ರೆ ಮಿಕ್ಕ 245 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗಳ ಕತೆ ಏನಾಗಿರ್ಬೋದು ಸರ್? ಅವ್ರ ಮನೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೋದು? ಈ ಚಿತ್ರರಂಗದಲ್ಲಿ ದುಡಿತಾ ಇರತಕ್ಕಂತ ತಂತ್ರಜ್ಞರು, ಚಿಕ್ಕ ಪುಟ್ಟ ನಟರು, ನಟಿಯರು, ಸಹ ಕಲಾವಿದರು, ಇವ್ರ ಪರಿಸ್ಥಿತಿ ಏನಾಗಿರಬಹುದು? ಈ ಸೇವ್ ಸಹ ಕಲಾವಿದರು, ಸೇವ್ ಪ್ರೊಡ್ಯೂಸರ್ಗಳು, ಆ 245 ಚಿತ್ರದ್ದು ಇಂಥ ಕ್ಯಾಂಪೇನ್ಗಳು, ಅಭಿಮಾನಿ, ನಾನು ಯಾವುದೇ ನಟನ ಅಭಿಮಾನಿ ಆಗ್ಲಿ ಸರ್, ಇಂಥ ನಟರ ಅಭಿಮಾನಿಗಳಿಂದ ಇಂಥದ್ದೊಂದು ಕ್ಯಾಂಪೇನ್ ಮಾಡಬೇಕು ಅನ್ನೋ ಮನಸ್ಥಿತಿ ಅಥವಾ ಆ ತರದ ಚಿಂತನೆ ಬರ್ತಾನೆ ಇಲ್ವಲ್ಲ ಸರ್? ಬರೀ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ, ಕಂಡ ಹೀರೋ ಬಗ್ಗೆ, ಅವ್ರದ್ದೇನೋ ಪರ್ಸನಲ್ ಲೈಫ್ ಬಗ್ಗೆ ಈ ಬ್ಯಾಟಲ್ ಕಂಡಷ್ಟು ಪ್ರಖರವಾಗಿ ಕನ್ನಡ ಚಿತ್ರೋದ್ಯಮವನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ಯಾವ ನಟನ ಅಭಿಮಾನಿಗಳು ಪ್ರಯತ್ನ ಮಾಡ್ತಿದ್ದಾರೆ? ಮೇಡಮ್, ಇವತ್ತು ಯಾರು ಹಾಕಿದಾರೋ ಅವ್ರನ್ನ ಕೇಳಬೇಕು. ನೀವ್ ಹೇಳಿ ಸರ್, ನೀವು ಅಭಿಮಾನಿ ಅಲ್ವಾ? ಮೇಡಮ್, ನಾನು ಅಭಿಮಾನಿ, ಒಳ್ಳೆ ಅಭಿಮಾನಿ. ನಾನು ಒಳ್ಳೆ ಅಭಿಮಾನಿ ಮೇಡಮ್. ಅವ್ರು ಹೇಳಿ. ನಾನು ಒಳ್ಳೆ ಅಭಿಮಾನಿ, ನಾನು ಒಳ್ಳೆ ಕೆಲಸನೇ ಹಾಕ್ದವ್ರದ್ದು ಬಿಟ್ಬಿಡಿ ಸರ್, ಹಾಕ್ದವ್ರು ಬಿಟ್ಬಿಡಿ. ನಾನ್ ಕೇಳಿದ್ದೇನು, ಕನ್ನಡ ಚಿತ್ರೋದ್ಯಮವನ್ನ ನಿಜವಾಗ್ಲೂ ಉಳಿಸಬೇಕು ಅನ್ನೋ ಪ್ರಯತ್ನ ಅಭಿಮಾನಿಗಳಿಂದ ಏನಾಗ್ತಾ ಇದೆ? ಕನ್ನಡ ಚಿತ್ರೋದ್ಯಮದಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ಹೋಗಿದ್ದಾರೆ. ಅವ್ರ ಬಗ್ಗೆ ಕಾಳಜಿ ಯಾವ ನಟನ ಅಭಿಮಾನಿಗಳಿಗಿದೆ? ದೊಡ್ಡ ಅಸೋಸಿಯೇಷನ್ ಇದೆ ಸರ್. ಅಭಿಮಾನಿಗಳನ್ನ ನಿಮ್ಮಿಂದ ನಾನು ಡಿ ಬಾಸ್ ಅಭಿಮಾನಿ ಆಗಿರ್ಬೋದು. ಎಲ್ಲಾ ಸಿನಿಮಾಗಳನ್ನು ನಾನು ನೋಡ್ತೀನಿ. ಯಾವ ಸಿನಿಮಾನು ನಾನು ಏನೋ ಪೈರೇಸಿ ಬಂದ್ಬಿಟ್ಟಿದೆ, ಲಿಂಕ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಾವ್ಯಾವ್ದೋ ತೆಗೆದು ನೋಡಲ್ಲ. ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಮೆಸೇಜ್ ಎಂಡ್ ಎನ್ಕ್ರಿಪ್ಟೆಡ್, ಕರೆಕ್ಟಾ? ಟೆಲಿಗ್ರಾಮ್ ಮೆಸೇಜ್ ಎಂಡ್ ಎನ್ಕ್ರಿಪ್ಟೆಡ್. ಈಗ ಅಲ್ಲಿ ಬರೋ ಲಿಂಕ್ ಅನ್ನ ಹುಡುಕ್ಬಿಟ್ಟು ಹೆಂಗ್ ಕಂಡಿಡಿತೀರಾ ಹೇಳಿ? ನಿಮ್ ಮೆಸೇಜ್ಗಳನ್ನೇ ನೋಡಕ್ ಆಗ್ತಾ ಇಲ್ಲ ನೀವು ಪರ್ಸನಲಿ, ಕರೆಕ್ಟ್ ಅಲ್ಲ? ಹಂಗ
ಅಭಿಮಾನಿಗಳೇ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೆಳೆಸೋ ಪ್ರಯತ್ನ, ಉಳಿಸೋ ಪ್ರಯತ್ನ ಏನಾಗ್ತಿದೆ? ಥಿಯೇಟರ್ ಹೋಗಿ ಸಿನಿಮಾವನ್ನ, ಸರ್ ನಾನು ದರ್ಶನ್ ಅವರ ಅಭಿಮಾನಿನೂ ಅಲ್ಲ, ಸುದೀಪ್ ಅವರ ಅಭಿಮಾನಿನೂ ಅಲ್ಲ ಅಂದ್ರೂ ಕೂಡ ಒಬ್ಬ ಕನ್ನಡತಿ ಆಗ್ಬಿಟ್ಟು ಕನ್ನಡ ಸಿನಿಮಾವನ್ನ ಚಿತ್ರರಂಗಕ್ಕೆ ಹೋಗಿ ನೋಡ್ತೀನಿ. ಇದು ಎಲ್ಲಾ ಕನ್ನಡಿಗರು ಮಾಡೋ ಕೆಲಸ. ಬಟ್ ಒಂದು ಫ್ಯಾನ್ ಅಸೋಸಿಯೇಷನ್, ನಾವ್ ಇಂಥ ನಟನ ಅಭಿಮಾನಿಗಳು ಅಂತ ಸಂಘ ಕಟ್ಕೊಂಡಿರುವವರು ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರ ನೋಡೋದಷ್ಟೇ ಅಲ್ಲ ಸರ್, ಚಿತ್ರೋದ್ಯಮವನ್ನ ಉಳಿಸ್ಲಿಕ್ಕೆ ಮಾಡ್ತಿರೋ ಪ್ರಯತ್ನಗಳು ಯಾವ ರೀತಿ ಇದೆ ಅಷ್ಟೇ ನನ್ನ ಸಿಂಪಲ್ ಪ್ರಶ್ನೆ. ಮೇಡಮ್, ನಾವು ಸಿನಿಮಾ ಹೋಗಿ ನೋಡೋದೇನೆ ಆ ಸಿನಿಮಾ ಅದು ಬಿಟ್ರೆ ಸೋಷಿಯಲ್ ಮೀಡಿಯಾ ವಾರ್ಗಳು. ಚಿತ್ರರಂಗ ಉಳಿದ್ರೇನೆ ಈ ಸ್ಟಾರು ಪಾರಲ್ಲ. ಚಿತ್ರರಂಗನಲ್ಲಿ ಏನ್ ಉಳಿತಾರೆ, ಏನ್ ಮಾಡ್ತಾರೆ ಅವರು? ಎಲ್ಲಾ ಸ್ಟಾರು ಕೂಡ ತಮ್ಮ ಫ್ಯಾನ್ಗಳಿಗೆ ಚಿತ್ರರಂಗ ಉಳಿಬೇಕು, ತಾವು ಮೆರಿಬೇಕು, ತಾವು ಒಳ್ಳೆ ಹೀರೋ ಆಗ್ಬೇಕು ಅಂದ್ರೆ, ತಾವು ಸ್ಟಾರ್ ಪಟ್ಟ ಬೇಕು, ಸ್ಟಾರ್ ಕಟ್ಟಬೇಕು ಅಂದ್ರೆ ಎಲ್ಲ ಅವ್ರವ್ರ ಫ್ಯಾನ್ಗಳಿಗೆ ಕನ್ನಡ ಚಿತ್ರಗಳನ್ನು ನೋಡಿ ಚಿತ್ರರಂಗ ಉಳಿಸಿ ಅನ್ನೋ ಒಂದು ಅಭಿಯಾನ ಮಾಡ್ಬೇಕಷ್ಟೇ ಹೊರತು ಈ ತರ ಕಿತ್ತೋತ್ತರ ಕಾಮೆಂಟ್ಗಳು ಹಾಕೊಂಡು ಎಷ್ಟು ಕಷ್ಟ ಇದೆ ಸರ್ ಇಂಥ ಪರಿಸ್ಥಿತಿಯಲ್ಲಿ. ಒಂದ್ ಕಡೆ ಪೈರಸಿ, ಮತ್ತೊಂದ್ ಕಡೆಯಲ್ಲಿ ಫ್ಯಾನ್ಸ್ ವಾರು, ಮತ್ತೊಂದ್ ಕಡೆಯಲ್ಲಿ ನೆಚ್ಚಿನ ನಟ ಜೈಲ್ ಪಾಲು, ಮತ್ತೊಂದ್ ಕಡೆಯಲ್ಲಿ ಮತ್ತೊಬ್ಬ ನಟನ ಚಿತ್ರ ಫಸ್ಟ್ ಡೇನೆ ಕೆಟ್ಟ ರಿವ್ಯೂ. ಇದಕ್ಕಿಂತ ಪರಿಸ್ಥಿತಿ ಬೇಕಾ ಸರ್? ಆ ಸ್ಪಾರ್ಕ್ ಹುಟ್ಲಿಕ್ಕೆ ಕನ್ನಡ ಚಿತ್ರೋದ್ಯಮವನ್ನ ಉಳಿಸುವ ಜವಾಬ್ದಾರಿ ಅಭಿಮಾನಿಯಾಗಿ ನಂದು ಕೂಡ. ನಾನು ಇದಕ್ಕೊಂದು ಸ್ಟೆಪ್ ತಗೊಳ್ತೀನಿ. ಇದಕ್ಕಿಂತ ಸಮಯ ಬೇಕಾ ಸರ್? ಇಸ್ ದಿಸ್ ನಾಟ್ ದ ರೈಟ್ ಟೈಮ್? ಎಸ್ ಮೇಡಮ್, ತಗೋಬೇಕು. ಅದೇ ಹೇಳ್ತಾ ಇದ್ರು ಮೇಡಮ್, ಈಗ ಸ್ಟಾರ್ ಅಂದ್ಕೊಂಡಿರೋರು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ ಹೊರತು ಯಾರ ಮಕ್ಕಳು ಬೆಳೆದ್ರು ಬೆಳೆಯಲ್ಲ ಮೇಡಮ್. ಒಬ್ಬ ಬಡವ ಏನಾದ್ರು ಚಿಕ್ಕ ಪುಟ್ಟ ಆರ್ಟಿಸ್ಟ್ ಒಂದು ಆಡಿಯೋ ರಿಲೀಸ್ ಮಾಡ್ಬೇಕಾದ್ರೆ, ಒಂದು ಪಿಕ್ಚರ್ ರಿಲೀಸ್ ಮಾಡೋ ಯಾವ ಹೀರೋನು ಬರಲ್ಲ ಮೇಡಮ್. ಅದ್ರ ಕೆಲವು ಜನ ಬರ್ತಾ ಇದ್ರೆ, ಅದರಲ್ಲಿ ಮೇನ್ ದರ್ಶನ್ ಚಿಕ್ಕ ಪುಟ್ಟ ಸಿನಿಮಾಗಳು ಬರ್ತಾ ಇದ್ರು ಅವರು. ಬಟ್ ಈಗಿನ ಹೀರೋಗಳು ಯಾರು ಚಿಕ್ಕ ಪುಟ್ಟ ಸಿನಿಮಾ ಬರೋದೇ ಇಲ್ಲ ಮೇಡಮ್. ಅವ್ರು ಏನು ದೊಡ್ಡ ದೊಡ್ಡ ಸ್ಟಾರ್ ಬೇಸ್ ಇರಬೇಕು, ಆ 5 ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಸಮಾರಂಭ ಮಾಡಬೇಕು ಅಂತದಕ್ಕೆ ಮಾತ್ರ ಬಂದು ಟೇಪ್ ಕಟ್ ಮಾಡ್ತಾರೆ, ಆಡಿಯೋ ರಿಲೀಸ್ ಮಾಡ್ತಾರೆ ಹೊರತು ನೀವು ಚಿಕ್ಕ ಪುಟ್ಟ, ಯಾಕಂದ್ರೆ ಒಬ್ಬ ಪಿಕ್ಚರ್ ಮಾಡ್ಬೇಕಂದ್ರೆ ಒಂದು ಸ್ಟಾರ್ ಹೋಟೆಲ್ ಮಾಡ್ಬೇಕು, ಅದು ಒಂದು 2.5-3 ಲಕ್ಷ ಬೇಕು. ಅವ್ನ್ ಪಿಕ್ಚರ್ಗೆ ಅಷ್ಟು ಖರ್ಚು ಮಾಡ್ತಾ ಇರ್ತಾನೆ ಪಾಪ, ಅವ್ನೆಲ್ ಮಾಡಕ್ಕಾಗತ್ತೆ? ಈ ತರ ಬಡವ್ರ ಮಕ್ಕಳು ಬೆಳಿಬೇಕು, ಚಿಕ್ಕ ಪುಟ್ಟ ಪಿಕ್ಚರ್ ಬರಬೇಕು ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ ಅನ್ನು ಇನ್ವೈಟ್ ಮಾಡಿದ ತಕ್ಷಣ ಅವ್ರು ಟೈಮ್ ಮಾಡ್ಕೊಂಡ್ ಬಂದು ಪಿಕ್ಚರ್ ಪ್ರಮೋಟ್ ಮಾಡಿದ್ರೆ ಅವ್ರ ಸಿನಿಮಾನು ಗೆಲ್ಲುತ್ತೆ, ಎಲ್ಲಾ ಸಿನಿಮಾನು ಗೆಲ್ತವೆ ಮೇಡಮ್. ಟೈಮ್ ಎಲ್ಲಿದೆ? ನಾನು ನರಸಿಂಹ ಸರ್ ಕೇಳ್ತೀನಿ ಸರ್, ನೀವು ಅವಾಗ್ಲೇ ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರಿ ಸರ್. ಈಗ ಅಭಿಮಾನಿಗಳ ವಿಚಾರ ಪಕ್ಕಕ್ಕಿಡೋಣ, ಅಭಿಮಾನದ ಉದ್ರೇಕದಲ್ಲಿ ಹಿಂಗೆಲ್ಲ ಮಾಡ್ತಿದ್ದಾರೇನೋ ಅದ್ರ ಬಗ್ಗೆನೂ ನಾವು ಮತ್ತೆ ಚರ್ಚೆ ಮಾಡೋಣ, ಬೇಡ ಅನ್ನೋಲ್ಲ. ಬಟ್ ಎಷ್ಟು ಕಷ್ಟ ನಿಮ್ಗೇನೆ ಪ್ರಶ್ನೆ, ಎಷ್ಟು ಕಷ್ಟ ಇದೆ ಸರ್ ಇಂಥ ಪರಿಸ್ಥಿತಿಯಲ್ಲಿ? ಒಂದ್ ಕಡೆ ಪೈರಸಿ, ಮತ್ತೊಂದ್ ಕಡೆಯಲ್ಲಿ ಫ್ಯಾನ್ಸ್ ವಾರು, ಮತ್ತೊಂದ್ ಕಡೆಯಲ್ಲಿ ನೆಚ್ಚಿನ ನಟ ಜೈಲ್ ಪಾಲು, ಮತ್ತೊಂದ್ ಕಡೆಯಲ್ಲಿ ಮತ್ತೊಬ್ಬ ನಟನ ಚಿತ್ರ ಫಸ್ಟ್ ಡೇನೆ ಕೆಟ್ಟ ರಿವ್ಯೂ. ಇದಕ್ಕಿಂತ ಪರಿಸ್ಥಿತಿ ಬೇಕಾ ಸರ್? ಆ ಸ್ಪಾರ್ಕ್ ಹುಟ್ಲಿಕ್ಕೆ ಕನ್ನಡ ಚಿತ್ರೋದ್ಯಮವನ್ನ ಉಳಿಸುವ ಜವಾಬ್ದಾರಿ ಅಭಿಮಾನಿಯಾಗಿ ನಂದು ಕೂಡ. ನಾನು ಇದಕ್ಕೊಂದು ಸ್ಟೆಪ್ ತಗೊಳ್ತೀನಿ. ಇದಕ್ಕಿಂತ ಸಮಯ ಬೇಕಾ ಸರ್? ಇಸ್ ದಿಸ್ ನಾಟ್ ದ ರೈಟ್ ಟೈಮ್? ಎಸ್ ಮೇಡಮ್, ತಗೋಬೇಕು. ಅದೇ ಹೇಳ್ತಾ ಇದ್ರು ಮೇಡಮ್, ಈಗ ಸ್ಟಾರ್ ಅಂದ್ಕೊಂಡಿರೋರು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ ಹೊರತು ಯಾರ ಮಕ್ಕಳು ಬೆಳೆಯಲ್ಲ ಮೇಡಮ್. ಒಬ್ಬ ಬಡವ ಏನಾದ್ರು ಚಿಕ್ಕ ಪುಟ್ಟ ಆರ್ಟಿಸ್ಟ್ ಒಂದು ಆಡಿಯೋ ರಿಲೀಸ್ ಮಾಡ್ಬೇಕಾದ್ರೆ, ಒಂದು ಪಿಕ್ಚರ್ ರಿಲೀಸ್ ಮಾಡೋ ಯಾವ ಹೀರೋನು ಬರಲ್ಲ ಮೇಡಮ್. ಅದ್ರ ಕೆಲವು ಜನ ಬರ್ತಾ ಇದ್ರೆ, ಅದರಲ್ಲಿ ಮೇನ್ ದರ್ಶನ್ ಚಿಕ್ಕ ಪುಟ್ಟ ಸಿನಿಮಾಗಳು ಬರ್ತಾ ಇದ್ರು ಅವರು. ಬಟ್ ಈಗಿನ ಹೀರೋಗಳು ಯಾರು ಚಿಕ್ಕ ಪುಟ್ಟ ಸಿನಿಮಾ ಬರೋದೇ ಇಲ್ಲ ಮೇಡಮ್. ಅವ್ರು ಏನು ದೊಡ್ಡ ದೊಡ್ಡ ಸ್ಟಾರ್ ಬೇಸ್ ಇರಬೇಕು, ಆ 5 ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಸಮಾರಂಭ ಮಾಡಬೇಕು ಅಂತದಕ್ಕೆ ಮಾತ್ರ ಬಂದು ಟೇಪ್ ಕಟ್ ಮಾಡ್ತಾರೆ, ಆಡಿಯೋ ರಿಲೀಸ್ ಮಾಡ್ತಾರೆ ಹೊರತು ನೀವು ಚಿಕ್ಕ ಪುಟ್ಟ, ಯಾಕಂದ್ರೆ ಒಬ್ಬ ಪಿಕ್ಚರ್ ಮಾಡ್ಬೇಕಂದ್ರೆ ಒಂದು ಸ್ಟಾರ್ ಹೋಟೆಲ್ ಮಾಡ್ಬೇಕು, ಅದು ಒಂದು 2.5-3 ಲಕ್ಷ ಬೇಕು. ಅವ್ನ್ ಪಿಕ್ಚರ್ಗೆ ಅಷ್ಟು ಖರ್ಚು ಮಾಡ್ತಾ ಇರ್ತಾನೆ ಪಾಪ, ಅವ್ನೆಲ್ ಮಾಡಕ್ಕಾಗತ್ತೆ? ಈ ತರ ಬಡವ್ರ ಮಕ್ಕಳು ಬೆಳಿಬೇಕು, ಚಿಕ್ಕ ಪುಟ್ಟ ಪಿಕ್ಚರ್ ಬರಬೇಕು ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ ಅನ್ನು ಇನ್ವೈಟ್ ಮಾಡಿದ ತಕ್ಷಣ ಅವ್ರು ಟೈಮ್ ಮಾಡ್ಕೊಂಡ್ ಬಂದು ಪಿಕ್ಚರ್ ಪ್ರಮೋಟ್ ಮಾಡಿದ್ರೆ ಅವ್ರ ಸಿನಿಮಾನು ಗೆಲ್ಲುತ್ತೆ, ಎಲ್ಲಾ ಸಿನಿಮಾನು ಗೆಲ್ತವೆ ಮೇಡಮ್. ಟೈಮ್ ಎಲ್ಲಿದೆ? ನಾನು ನರಸಿಂಹ ಸರ್ ಕೇಳ್ತೀನಿ ಸರ್, ನೀವು ಅವಾಗ್ಲೇ ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರಿ ಸರ್. ಈಗ ಅಭಿಮಾನಿಗಳ ವಿಚಾರ ಪಕ್ಕಕ್ಕಿಡೋಣ, ಅಭಿಮಾನದ ಉದ್ರೇಕದಲ್ಲಿ ಹಿಂಗೆಲ್ಲ ಮಾಡ್ತಿದ್ದಾರೇನೋ ಅದ್ರ ಬಗ್ಗೆನೂ ನಾವು ಮತ್ತೆ ಚರ್ಚೆ ಮಾಡೋಣ, ಬೇಡ ಅನ್ನೋಲ್ಲ. ಬಟ್